ಜೋರಾಗಿ ಆಗುತ್ತದೆ. ಕಾಲು ತುಳಿತ ಅಂತೂ ತುಂಬಾ ಜಾಸ್ತಿ ಇದೆ, ಉಸಿರಾಡಕ್ಕೆ ಪ್ರಾಬ್ಲಮ್ ಆಯ್ತದೆ. ನನ್ನ ಅವಸ್ಥೆ ನೋಡಿ ಇವಾಗ ಹೆಂಗಿದೆ ಅಂತ. ಏನು ಇಲ್ಲಿ ನೋಡಿ, ನಡ್ಕೊ ಬರೋಕ್ಕೆ ಮುಳುಗ್ತಾ ಇದೆ ಎಲ್ಲ. ಹೆಚ್ಚು ಕಮ್ಮಿ ಇವತ್ತು ಒಂದಿಲ್ಲ ಅಂದರು ಪೊಲೀಸ್ ಹೇಳಿದಾಗೆ 40 ಲಕ್ಷ ಜನ ರೀಚ್ ಆದರಂತೆ. ದಿನನಿತ್ಯ ಹಾರಾಡುವಂಥ ಬಾವುಟ ಇವತ್ತು ಹಾರಾಡ್ತಾ ಇಲ್ಲ. ಸುದರ್ಶನ ಚಕ್ರನ ಯಾವ ಮೂಲೆಯಿಂದ ನಿಂತ್ಕೊಂಡು ನೋಡಿದ್ರು ನಮ್ಮ ದಿಕ್ಕಿಗೆ ನೋಡ್ತಾ ಇರುತ್ತೆ. ಹನುಮಾನ್ನ ಯಾರು ಕೂಡ ಮುಟ್ಟೋಕೆ ಆಗೋದಿಲ್ಲ ಅಂಥದ್ರಲ್ಲಿ ಜಗನ್ನಾಥರು ಅವರನ್ನ ಚಿನ್ನದ ಸರಪಣಿಯಲ್ಲಿ ಕಟ್ಟಾಕ್ತಾರೆ. ಗಲ್ಲಿ ರೋಡಲ್ಲಿ ಗಾಡಿ ಓಡಿಸ್ತವ್ರೆ. ನಮ್ಮ ಜಗನ್ನಾಥನ ಮಂದಿರಾಗೆ 4 ಪ್ರಮುಖ ದ್ವಾರಗಳಿವೆ. ರೂಮಿನ ವ್ಯವಸ್ಥೆಯಿಂದ ಹಿಡಿದು ನೋಡಿ, ಅವ್ರ ಮನೆಯಲ್ಲಿ ಕೂರಿಸಿ ಊಟ ಹಾಕ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ ಯು. ಮೈಸೂರು ನಿನ್ನೆ ಮೊನ್ನೆಯಿಂದ ವಿಡಿಯೋಸ್ ನೋಡಿದ್ರಂತೆ. ಇದು ಮೀಡಿಯಾ ಕವರೇಜ್ ಡೆಸ್ಕು. ದೇವರ ಆಶೀರ್ವಾದದಿಂದ ಒಂದು ಜಾಗ ಅಂತೂ ಸಿಕ್ತು. ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಜಗತ್ತಿನ ಒಡೆಯ ಜಗನ್ನಾಥರ ದರ್ಶನಕ್ಕೆ. ಜೈ ಜಗನ್ನಾಥ್. ಇವತ್ತು ನಮ್ಮ ಪ್ರಪಂಚದ ಅತಿ ದೊಡ್ಡ ರಥಯಾತ್ರೆ ನಡೀತಾ ಇದೆ. ಇವಾಗ ಹೋಗ್ತಾ ಇದ್ದೀನಿ ರಥದ ಹತ್ರ ರೋಡ್ಗೆ. ಹಾಯ್, ಜೈ ಜಗನ್ನಾಥ್. ಎಷ್ಟು ರಶ್ ಇದೆ ಅಂದರೆ ಕಲ್ಪನೆಗೂ ಮೀರಿದ್ದು. ಫುಲ್ಲು ಮಳೆ, ಆದರೆ ಮಳೆಯಲ್ಲೂ ಜಗನ್ನಾಥರ ದರ್ಶನಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ನೋಡೋಣ ಆ ರೋಡಲ್ಲಿ ಎಷ್ಟು ರಶ್ ಇದೆ ಅಂತ. ಇಲ್ಲೇ ನೋಡಿ ಎಷ್ಟು ರಶ್ ಇದೆ. ಆದಷ್ಟು ರಥದ ಹತ್ರ ಹೋಗಕ್ಕೆ ಟ್ರೈ ಮಾಡಬೇಕು, ಆದರೆ ಪೊಲೀಸ್ಗಳು ಬಿಡಲ್ಲ. ಗೊತ್ತಿಲ್ಲ, ದೇವ್ರನ್ನ ಬೇಡ್ಕೊತಾ ಇರಬೇಕು. ಹಾಗೆ ನೀವು ಭಕ್ತಾದಿಗಳು ಬೇಡ್ಕೊಳ್ಳಿ, ನಿಮಗೂ ದರ್ಶನ ಮಾಡಿಸ್ಬೇಕು ಅಂತ ತುಂಬ ಆಸೆಲಿದ್ದೀನಿ. ಎದುರುಗಡೆ ಹೋಗ್ಬಿಟ್ರೆ ನಿಮಗೂ ಈ ದರ್ಶನ ಯಾವತ್ತೂ ಸಿಗಲ್ಲ. ಲಕ್ಷಾಂತರ ಭಕ್ತರು, ಕಣ್ಣಿಗೆ ಕಾಣುವಷ್ಟು ದೂರ ಜನಸಾಗರ, ಪ್ರಪಂಚದ ಅತಿ ದೊಡ್ಡ ರಥಯಾತ್ರೆ. ಆದರೆ ಈ ರಥಯಾತ್ರೆಯ ಹಿಂದೆ ನಿಮಗೆ ಗೊತ್ತಿಲ್ಲದ 10 ಮಹಾರಹಸ್ಯಗಳಿವೆ. ಒಂದು ಮೆಟ್ಟಿಲನ್ನು ಭಕ್ತರು ಇಂದಿಗೂ ತುಳಿಯುವುದಿಲ್ಲ. ಪ್ರತಿದಿನ ದೇವಸ್ಥಾನದ ಧ್ವಜವನ್ನು ಬದಲಾಯಿಸುತ್ತಾರೆ. ಸಾವಿರಾರು ಜನರಿಗೆ ಅಡುಗೆ ಮಾಡಿದರೂ ಮಹಾಪ್ರಸಾದ ಎಂದಿಗೂ ಕಡಿಮೆಯಾಗುವುದಿಲ್ಲ. 12 ವರ್ಷಗಳಿಗೊಮ್ಮೆ ದೇವರ ವಿಗ್ರಹವನ್ನೇ ಬದಲಾಯಿಸುತ್ತಾರೆ. ಇವೆಲ್ಲದರ ಹಿಂದೆ ಇರುವ ಕತೆ ಏನು? ಭಕ್ತರೇ, ಬನ್ನಿ ಇವತ್ತಿನ ಜಗನ್ನಾಥನ ರಥಯಾತ್ರೆಯ ಜೊತೆಗೆ ಪುರಿಯ 10 ಮಹಾರಹಸ್ಯಗಳನ್ನು ಒಂದೊಂದಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಗಲ್ಲಿ ರೋಡಲ್ಲಿ ಗಾಡಿ ಓಡಿಸ್ತವ್ರೆ. ಫುಲ್ಲು ಚಿಕ್ಕ ರೋಡಲ್ಲಿ ನಮ್ಮ ಅಶು ಅವರು ಮಂದಿರ್. ಓಕೆ, ಈ ಊರಲ್ಲಿ ನೋಡಿ ರೂಮ್ ಇಲ್ಲದೆ ಓಡಾಡ್ತಾ ಇರ್ಬೇಕಾದ್ರೆ ಸದ್ಯ ರೂಮ್ ಕೊಡಿಸಿದ್ದಾರೆ, ಅದೇ ಖುಷಿ ಆಯ್ತು. मेरे को रूम नहीं है ना, इसलिए आप रूम दे दिया बोल दिया. हमारा जगन्नाथ जी के आशीर्वाद, जगन्नाथ आशीर्वाद और अभी अशोक आशीर्वाद आ गया. नहीं, अशोक का आशीर्वाद हो गया. जगन्नाथ जी का सब आशीर्वाद है. जगन्नाथ जी का मन था, इसीलिए आपको अच्छे से रूम मिल गया. जय जगन्नाथ. अच्छा से आदमी मिल गया. बहुत थैंक्स बोलता जगन्नाथ जी के. ಕನ್ನಡದಲ್ಲಿ ಹೇಳ್ತೀನಿ. ರೂಮ್ ಎಲ್ಲೂ ಸಿಗ್ತಾ ಇರಲಿಲ್ಲ, ತುಂಬ ಕಷ್ಟ ಇತ್ತು. ಒಂದು ದಿನಕ್ಕೆ ಮಾತ್ರ ರೂಮ್ ಇತ್ತು. ಆದರೆ ಇವರು ಸದ್ಯ ನನಗೆ ಕಂಟಿನ್ಯೂಸ್ 10 ದಿನಕ್ಕೆ ರೂಮ್ ಕೊಡಿಸಿದ್ರು ಕಡಿಮೆ ರೇಟಲ್ಲಿ. ಸೊ ನೆಕ್ಸ್ಟ್ ಇಂದ ರೂಮ್ ಬೇಕು ಅಂತಂದರೆ ಇಲ್ಲಿ ಹೇಳ್ತೀನಿ, ನಂಬರ್ ಹಾಕಿರ್ತೀನಿ, ಅವ್ರಿಗೆ ಫೋನ್ ಮಾಡಿ ಆಯಿತಾ. ನಮ್ಮ ಜಗನ್ನಾಥನ ಮಂದಿರಾಗೆ 4 ಪ್ರಮುಖ ದ್ವಾರಗಳಿವೆ. ಯಾವುದ್ಯಾವುದು ಅಂತಂದರೆ, ಮೊದಲನೇದು ಸಿಂಹದ್ವಾರ, ಹಾಗೆ 2ನೇದು ಅಶ್ವದ್ವಾರ, ಹಾಗೆ 3ನೇದು ಹಸ್ತಿದ್ವಾರ, ಹಾಗೆ 4ನೇದು ಬಂದು ವ್ಯಾಘ್ರದ್ವಾರ. ಈ 4 ದ್ವಾರಗಳಿಗೂ 4 ಥರದ ಕಥೆಗಳಿದೆ. ನಿಮಗೆಲ್ಲ ಬರೀ 4 ದ್ವಾರಗಳು, ಬರೀ 4 ಗೇಟ್ ಅಂತ ಅನ್ನಿಸ್ಬೋದು.
ಆದರೆ ನಾನು ಈಗ ಹೇಳೋ ಕಥೆಯಿಂದ ಈ 4 ದ್ವಾರಗಳ ಇತಿಹಾಸ ಏನು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಬನ್ನಿ ಈಗ ಒಂದೊಂದು ದ್ವಾರಕ್ಕೂ ಇರುವಂತಹ ಕಥೆನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಸಿಂಹದ್ವಾರ. ಇದು ಜಗನ್ನಾಥ ದೇವಸ್ಥಾನದ ಮುಖ್ಯ ಪ್ರವೇಶ ದ್ವಾರ. ಭಕ್ತರು ಇದನ್ನು ಅತ್ಯಂತ ಪವಿತ್ರವಾದ ದ್ವಾರವೆಂದು ನಂಬುತ್ತಾರೆ. ಸಿಂಹವು ಧೈರ್ಯ ಮತ್ತು ಧರ್ಮದ ಸಂಕೇತ. ಆದ್ದರಿಂದ ಈ ದ್ವಾರದ ಮೂಲಕ ಪ್ರವೇಶಿಸಿದರೆ ಮನಸ್ಸಿನ ಭಯ ದೂರವಾಗಿ ದೇವರ ಅನುಗ್ರಹ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಆದರೆ ಈ ದ್ವಾರದ ಇನ್ನೊಂದು ವಿಶೇಷತೆ ಏನೆಂದರೆ, ಇದೇ ದ್ವಾರದ ಮೂಲಕ ಒಳಗಡೆ ಹೋದರೆ 22 ಪವಿತ್ರ ಮೆಟ್ಟಿಲುಗಳು ಸಿಗುತ್ತವೆ ಮತ್ತು ಆ 22 ಮೆಟ್ಟಿಲುಗಳಲ್ಲಿ 3ನೆಯ ಮೆಟ್ಟಿಲಿನ ಹಿಂದೆ ಇಂದಿಗೂ ಸಾವಿರಾರು ಜನರಿಗೆ ಗೊತ್ತಿಲ್ಲದ ಒಂದು ರಹಸ್ಯ ಅಡಗಿದೆ. ಇದು ಅಶ್ವದ್ವಾರ. ಈ ಅಶ್ವದ್ವಾರದ ಕಥೆ ಏನು ಅಂತಂದರೆ, ಅಶ್ವವೆಂದರೆ ಕುದುರೆ. ಅದು ವೇಗ, ಶಕ್ತಿ ಮತ್ತು ವಿಜಯದ ಸಂಕೇತ. ಸ್ಥಳೀಯ ನಂಬಿಕೆಯ ಪ್ರಕಾರ ಈ ದ್ವಾರದ ಮೂಲಕ ಪ್ರವೇಶಿಸುವವರು ಜೀವನದಲ್ಲಿ ಮುಂದೆ ಸಾಗುವ ಶಕ್ತಿ, ಧೈರ್ಯ ಮತ್ತು ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾರೆ. ಆದ್ದರಿಂದ ಅನೇಕ ಭಕ್ತರು ಈ ದ್ವಾರಕ್ಕೂ ವಿಶೇಷ ಗೌರವವನ್ನು ಕೊಡುತ್ತಾರೆ. ಈಗ ನಾನು ನಿಂತಿರೋದು ವ್ಯಾಘ್ರ ದ್ವಾರದಲ್ಲಿ. ಈ ದ್ವಾರದ ಕಥೆ ಏನು ಅಂತಂದರೆ, ವ್ಯಾಘ್ರ ದ್ವಾರ ಎಂದರೆ ಹುಲಿಯ ದ್ವಾರ. ಹುಲಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ಶೌರ್ಯದ ಸಂಕೇತ. ಸ್ಥಳೀಯ ನಂಬಿಕೆಯ ಪ್ರಕಾರ ಈ ದ್ವಾರದ ಮೂಲಕ ಪ್ರವೇಶಿಸುವವರು ಜೀವನದ ಕಷ್ಟಗಳನ್ನು ಎದುರಿಸುವ ಶಕ್ತಿ ಸಿಗಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಇದು ಕೇವಲ ಒಂದು ಬಾಗಿಲಲ್ಲ, ನಿಜವಾದ ಧೈರ್ಯದ ಒಂದು ಸಂಕೇತ. ಇದು ಹಸ್ತಿದ್ವಾರ. ಹಸ್ತಿದ್ವಾರ ಎಂದರೆ ಆನೆಯ ದ್ವಾರ. ಆನೆ ಎಂದರೆ ಐಶ್ವರ್ಯ, ಸ್ಥಿರತೆ ಮತ್ತು ರಾಜಸ. ಈ ದ್ವಾರದಿಂದ ದರ್ಶನಕ್ಕೆ ಹೋದರೆ ಕುಟುಂಬದಲ್ಲಿ ನೆಮ್ಮದಿ, ಸಮೃದ್ಧಿ ಮತ್ತು ಸ್ಥಿರತೆ ದೊರೆಯಲಿ ಎಂದು ಭಕ್ತರು ಪ್ರಾರ್ಥಿಸುತ್ತಾರೆ. ಅದಕ್ಕೆ ಈ ದ್ವಾರವನ್ನು ಸಮೃದ್ಧಿಯ ಸಂಕೇತ ಎಂದು ಕಾಣಲಾಗುತ್ತದೆ. ಆದರೆ ಈ 4 ದ್ವಾರಗಳಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಮಹತ್ವ ಇರುವುದು ಸಿಂಹ ದ್ವಾರಕ್ಕೆ. ಯಾಕೆ ಗೊತ್ತಾ? ಯಾಕೆ ಅಂತಂದರೆ, ಇದೇ ದ್ವಾರದ ಮೂಲಕ ಒಳಗಡೆ ಹೋದರೆ 22 ಪವಿತ್ರ ಮೆಟ್ಟಿಲುಗಳು ಸಿಗುತ್ತವೆ. ಆದರೆ 22 ಮೆಟ್ಟಿಲುಗಳಲ್ಲಿ ಇರುವ 3ನೇ ಮೆಟ್ಟಿಲನ್ನು ಇಂದಿಗೂ ಸಾವಿರಾರು ಭಕ್ತರು ಕಾಲಿನಿಂದ ತುಳಿಯುವುದಿಲ್ಲ. ಅದು ಯಾಕೆ? ಅದರ ಹಿಂದೆ ಇರುವ ಕತೆ ನಿಜಕ್ಕೂ ಆಶ್ಚರ್ಯಕರ. ಆಂಬ್ಯುಲೆನ್ಸ್ ಬರೋದಕ್ಕೆ ಓಡಾಡೋದಕ್ಕೆ ಅಂತಾನೆ ಒಂದು ದಾರಿ ನೋಡಿ ಲಾಕ್ ಮಾಡಿದ್ದಾರೆ. ಈ ಜಾಗದಿಂದ ಆಂಬ್ಯುಲೆನ್ಸ್ ಹೋಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಎಮರ್ಜೆನ್ಸಿ ಆದವರಿಗೆ ಇಮಿಡಿಯೇಟ್ ಆಗಿ ಹೋಗ್ಬೇಕಾಗಿರೋದ್ರಿಂದ ಈ ರೋಡ್ನ ರೆಡಿ ಮಾಡಿದ್ದಾರೆ ನೋಡಿ. ಈ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಹೋಗೋದು, ಇದು ಲಾಕ್ ಆಗಿರುತ್ತೆ ನೋಡ್ರಿ. ಇದೆ ರಥಯಾತ್ರೆ ಹೋಗೋ ದಾರಿ. ನೋಡೋಣ ಅಲ್ಲಿ ಹೆಂಗಿದೆ ಅಂತ. ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಜಗನ್ನಾಥರು ಇನ್ನೇನು ಕೆಲವೇ ಹೊತ್ತಲ್ಲಿ ಬರಲಿದ್ದಾರೆ. ಜೈ ಜಗನ್ನಾಥ್, ಜೈ ಜಗನ್ನಾಥ್. ಇನ್ನು 1 ಗಂಟೆಯಲ್ಲಿ ಜಗನ್ನಾಥರು ಬರ್ತಾ ಇದ್ದಾರೆ. ಹೋಗೋಣ, ಅಲ್ಲಿ ದರ್ಶನ ಮಾಡ್ಸೋಣ. ಸೂಪರ್ ನೋಡ್ರಿ. ಇಲ್ಲಿ ನಿನ್ನೆ ತಾನೇ ಒಬ್ರು ನಮ್ಮ ಕರ್ನಾಟಕದವರು ಮೆಸೇಜ್ ಮಾಡಿದ್ರು. ತಮ್ಮ ಹೆಸರು? ಬಸವ. ಓಕೆ, ನಿನ್ನೆ ಮೆಸೇಜ್ ಮಾಡಿದ್ರು, ಇವತ್ತು ಬಂದಿದ್ದಾರೆ. ನೀವು ಸಿಕ್ಕರು ಸರದಾಗಿ. ಹೆಂಗಿದೆ ಕರ್ನಾಟಕ? ಕನ್ನಡ. ನೀವು ಕಲಬುರಗಿ? ಓ, ಇಲ್ಲಿ ನೋಡಿ, ಇಲ್ಲಿ ನಮ್ಮ ಕಲಬುರಗಿಯವರು ಬಂದಿರುತ್ತೆ. ಜೈ ಜಗನ್ನಾಥ್. ನೀವು ಕಲಬುರಗಿಯಾ? ಕಲಬುರಗಿ. ನಾನು ಮೈಸೂರು. ವಿಡಿಯೋ ಎಲ್ಲ ನೋಡಿದ್ರ? ಇಷ್ಟ ಆಯ್ತಾ? ಥ್ಯಾಂಕ್ ಯು. ಸಿಗೋಣ, ಬನ್ನಿ. ನೋಡ್ರಿ, ನಿನ್ನೆ ಪಾಪ ಎಷ್ಟೊಂದು ಜನ ನನಗೆ ತುಂಬ ಮೆಸೇಜ್ಗಳು ಹಾಕಿದ್ರೆ ಸಿಗಬೇಕು ಅಂತ. ಆದರೆ ಈ ರಶಲ್ಲಿ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಸಿಗೋಕ್ಕಾಗತ್ತೆ ಇಲ್ವೋ ಅಂತ. ಆದರೂ ನೋಡಿ, ಒಬ್ಬರು ಗುರುತಿಡ್ದು ಮಾತಾಡಿಸಿದ್ರು. ನಿನ್ನೆ ಮೆಸೇಜ್ ಮಾಡಿದ್ದೆ ನಿಮಗೆ ಅಂತೇಳಿ, ಖುಷಿ ಆಯಿತು ಭಾಳ. ಕಲಬುರಗಿಯಿಂದ ಬಂದಿರಂತೆ. ಎಷ್ಟು ರಶ್ ಇದೆ ನೋಡ್ರಿ, ತಡ್ಕೊಳಕ್ಕಾಗಲ್ಲ.
ಅಂತೂ ಹೋಗ್ತಾ ಇದ್ದೀನಿ, ಮುನ್ನುಗ್ಗುತ್ತಾ ಇದ್ದೀನಿ. ರಥ ಕಾಣಿಸ್ತಾ ಇದೆ, ಆದ್ರೂ ದೂರ ಇದೆ, ಇಲ್ಲಿ ಬ್ಲಾಕ್ ಆಗಿದೆ ಅನ್ಸುತ್ತೆ. ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ, ಒಂದೊಂದು ವೇ ರೂಟಲ್ಲಿ ಮಾತ್ರ ಅವೈಲೇಬಲ್ ಇರೋದು, ಫಾಲೋ ಮಾಡ್ತಾ ಇದ್ದಾರೆ. ಅದು ಎಲ್ಲಿವರೆಗೆ ಸ್ಟಾಪ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ದೂರ ಹೋಗ್ಬೋದಾ ಅಂತ ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ಎಲ್ಲ ಇಲ್ಲೇ ಕೂತ್ಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ. ಇದು ಅಲ್ಲಿವರೆಗೆ ಎಲ್ಲಿ ಹೋಗೋದು? ಇನ್ನ 1 ಕಿಲೋಮೀಟರ್ ದೂರದಲ್ಲಿದ್ದಾರೆ. ನೋಡಿ, ಎಲ್ಲ ಇಲ್ಲೇ ಸೆಟ್ಲ್ ಆಗ್ಬಿಟ್ಟವ್ರೆ. ಬ್ಯಾಗು ಎಲ್ಲ ಹುಷಾರಾಗಿರ್ಬೇಕು, ಮೊಬೈಲಲ್ಲಿ ಹುಷಾರಾಗಿ ಹಿಡ್ಕೊಬೇಕು. ಯಾರು ಹೆಂಗ್ ಕೈ ಹಾಕ್ತಾರೆ ಅಂತ ಗೊತ್ತಿರಲ್ಲ ಈ ರಶಲ್ಲಿ. ಜಗನ್ನಾಥ ದೇವಸ್ಥಾನದೊಳಗೆ ಹೋಗಬೇಕಾದರೆ ಈ 22 ಮೆಟ್ಟಿಲುಗಳನ್ನು ದಾಟಿಯೇ ಹೋಗಬೇಕು. ಮೊದಲ ನೋಟಕ್ಕೆ ಇವು ಸಾಮಾನ್ಯ ಮೆಟ್ಟಿಲುಗಳಂತೆ ಕಾಣಬಹುದು, ಆದರೆ ಶತಮಾನಗಳಿಂದ ಈ ಮೆಟ್ಟಿಲುಗಳ ಹಿಂದೆ ಒಂದು ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ಭಕ್ತರು ನಂಬಿಕೊಂಡು ಬಂದಿದ್ದಾರೆ. ಸ್ಥಳೀಯ ಸಂಪ್ರದಾಯದ ಪ್ರಕಾರ ಈ 22 ಮೆಟ್ಟಿಲುಗಳು ಮನುಷ್ಯನ ಜೀವನದ 22 ದೌರ್ಬಲ್ಯಗಳು, ಆಸೆಗಳು ಮತ್ತು ಅಹಂಕಾರವನ್ನು ಬಿಟ್ಟು ದೇವರ ಕಡೆಗೆ ಸಾಗುವ ಸಂಕೇತವಾಗಿದೆ. ಪ್ರತಿಯೊಂದು ಮೆಟ್ಟಿಲು ಏರುತ್ತಾ ಹೋದಂತೆ ತನ್ನೊಳಗಿನ ಒಂದು ದೋಷವನ್ನು ಬಿಟ್ಟು ಹೋಗುತ್ತಿದ್ದೇವೆ ಎಂಬ ಭಾವನೆಯಿಂದ ಅನೇಕ ಭಕ್ತರು ಈ ಮೆಟ್ಟಿಲುಗಳನ್ನು ಏರುತ್ತಾರೆ. ಅದಕ್ಕೆ ಕೆಲವರು ಪ್ರತಿಯೊಂದು ಮೆಟ್ಟಿಲನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಾರೆ. ಇನ್ನು ಕೆಲವರು ನಿಧಾನವಾಗಿ ಜಪ ಮಾಡುತ್ತಾ ಒಂದೊಂದೇ ಮೆಟ್ಟಿಲು ಏರುತ್ತಾರೆ. ಇದು ಕೇವಲ 22 ಮೆಟ್ಟಿಲುಗಳಲ್ಲ. ಭಕ್ತರ ನಂಬಿಕೆಯ ಪ್ರಕಾರ ದೇವರ ಬಳಿಗೆ ತಲುಪುವ ಮೊದಲು ಮನುಷ್ಯ ತನ್ನ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವ 22 ಹೆಜ್ಜೆಗಳು. ಆದರೆ ಜಗನ್ನಾಥನ ದೇವಸ್ಥಾನದ ಒಳಗೆ ಹೋಗುವ ಭಕ್ತರು ಒಂದು ಮೆಟ್ಟಿಲನ್ನು ಮಾತ್ರ ವಿಶೇಷ ಗೌರವದಿಂದ ದಾಟುತ್ತಾರೆ. ಇದನ್ನು ಯಮಶಿಲೆ ಎಂದು ಕರೆಯಲಾಗುತ್ತದೆ. ಸ್ಥಳೀಯವಾಗಿ ಹೇಳಲಾಗುವ ಒಂದು ಜನಪ್ರಿಯ ಕಥೆಯ ಪ್ರಕಾರ ಜಗನ್ನಾಥರ ದರ್ಶನ ಪಡೆದ ಪ್ರತಿಯೊಬ್ಬ ಭಕ್ತನಿಗೂ ಮೋಕ್ಷ ದೊರೆಯಲು ಆರಂಭವಾಯಿತು. ಇದರಿಂದ ಯಮಧರ್ಮರಾಜ ಚಿಂತೆಗೆ ಒಳಗಾದರು. ಆಗ ಜಗನ್ನಾಥರು ಯಮಧರ್ಮರಾಜನಿಗೆ, ನೀನು ಈ 3ನೇ ಮೆಟ್ಟಿಲಲ್ಲಿ ಇರು. ದರ್ಶನ ಮುಗಿಸಿ ಹಿಂತಿರುಗುವಾಗ ಯಾರಾದರೂ ಈ ಮೆಟ್ಟಿಲನ್ನು ತುಳಿದರೆ ಅವರ ಕರ್ಮದ ಲೆಕ್ಕ ನಿನ್ನ ಅಧೀನದಲ್ಲಿರುತ್ತದೆ ಎಂದು ಹೇಳಿದ್ದರೆಂದು ಕತೆ ಹೇಳಲಾಗುತ್ತದೆ. ಅದಕ್ಕಾಗಿಯೇ ಇಂದಿಗೂ ಅನೇಕ ಭಕ್ತರು ಈ ಮೆಟ್ಟಿಲನ್ನು ಕಾಲಿನಿಂದ ತುಳಿಯದೆ ಗೌರವದಿಂದ ದಾಟುತ್ತಾರೆ. ಇದು ಸ್ಥಳೀಯ ಸಂಪ್ರದಾಯದಲ್ಲಿ ಹೇಳಲಾಗುವ ಕಥೆಯಾಗಿದ್ದು ಭಕ್ತರು ಇದನ್ನು ಅಪಾರ ಭಕ್ತಿಯಿಂದ ನಂಬುತ್ತಾರೆ. ಬನ್ನಿ, ಇವಾಗ ಹೀಗೆ ನಡ್ಕೊಂಡು ಇಲ್ಲಿಂದ 4 ಕಿಲೋಮೀಟ್ರು ಬೇಡಿ ಹನುಮಾನ್ ದೇವಸ್ಥಾನ ಇದೆ. ಬೇಡಿ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲೋಗಿ ನಿಮಗೆ ಬೇಡಿ ಹನುಮಾನ್ ಕತೆ ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ಹನುಮಾನ್ನ ಯಾರು ಕೂಡ ಮುಟ್ಟೋಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಜಗನ್ನಾಥರು ಅವರನ್ನು ಚಿನ್ನದ ಸರಪಣಿಯಲ್ಲಿ ಕಟ್ಟಾಕ್ತಾರೆ. ಆದರೆ ಅದು ಕೋಪದಿಂದ ಅಲ್ಲ, ಪ್ರೀತಿಯಿಂದ. ಅದಕ್ಕಾಗಿಯೇ ನಮ್ಮ ಬಾಸ್ ಹನುಮಾನ್ ಅವರು ಅದೇ ಪ್ರೀತಿಯಿಂದ ಇನ್ನೂ ಪೂರಿ ಜಗನ್ನಾಥಲ್ಲಿ ಬೇಡಿ ಹನುಮಾನ್ ರೂಪದಲ್ಲಿದ್ದಾರೆ. ಅಲ್ಲೋಗಿ ನಿಮಗೆ ಸಂಪೂರ್ಣ ಕಥೆನ ತಿಳಿಸ್ಕೊಡ್ತೀನಿ. ಕೊನೆಗೂ ಬಂದಾಯಿತು ನಮ್ಮ ಬಾಸ್ ಬೇಡಿ ಹನುಮಾನ್ ದೇವಸ್ಥಾನದ ಹತ್ರಕ್ಕೆ. ಬನ್ನಿ, ಈಗ ಹೋಗಿ ನಾವೆಲ್ಲರೂ ದರ್ಶನ ಮಾಡೋಣ. ಬೇಡಿ ಹನುಮಾನ್ ಹೊರಗಡೆಯಿಂದ. ಪೂರಿಯಲ್ಲಿರುವ ಈ ಚಿಕ್ಕ ದೇವಸ್ಥಾನದ ಹಿಂದೆ ಒಂದು ಅದ್ಭುತ ಕಥೆ ಇದೆ. ಸ್ಥಳೀಯ ಸಂಪ್ರದಾಯದ ಪ್ರಕಾರ ಜಗನ್ನಾಥರು ಸಮುದ್ರ ದೇವನ ಪುತ್ರಿ ಮಹಾಲಕ್ಷ್ಮಿಯನ್ನು ವಿವಾಹವಾದ ನಂತರ ಸಮುದ್ರ ದೇವರು ಆಗಾಗ ಜಗನ್ನಾಥರನ್ನು ಭೇಟಿ ಮಾಡಲು ಬರುತ್ತಿದ್ದರು. ಅವರು ಬಂದಾಗ ಸಮುದ್ರದ ಅಲೆಗಳು ದೇವಸ್ಥಾನದ ಕಡೆಗೆ ಮುನ್ನುಗ್ಗಿ ಇಲ್ಲಿನ ಜನರಿಗೆ ತೊಂದರೆ ಉಂಟಾಗುತ್ತಿತ್ತು. ಆಗ ಜಗನ್ನಾಥರು ತಮ್ಮ ಪರಮ ಭಕ್ತನಾದ
ಆಂಜನೇಯರನ್ನು ಕರೆದು ಈ ಕ್ಷೇತ್ರವನ್ನು ಕಾಪಾಡು ಎಂದು ಸಮುದ್ರದ ದಡದಲ್ಲಿ ಕಾವಲು ನಿಲ್ಲಿಸಿದರು. ಹನುಮಂತ ನಿಂತ ತಕ್ಷಣ ಅಲೆಗಳು ಶಾಂತವಾದವು. ಆದರೆ ಆಂಜನೇಯನಿಗೆ ಶ್ರೀರಾಮನ ನಾಮ ಕೇಳಿದರೆ ಸಾಕು, ಅಲ್ಲಿಗೆ ಓಡಿ ಹೋಗುವ ಸ್ವಭಾವ. ಊರಲ್ಲಿ ಎಲ್ಲಾದರೂ ರಾಮ ರಾಮ ಎಂಬ ಭಜನೆ ಕೇಳಿ ಬಂದರೆ ಹನುಮಂತ ಅಲ್ಲಿಗೆ ಹೋಗುತ್ತಿದ್ದ. ಅವರು ಹೋದ ತಕ್ಷಣ ಸಮುದ್ರದ ಅಲೆಗಳು ಮತ್ತೆ ಮುಂದೆ ಬಂದು ಜನರಿಗೆ ತೊಂದರೆ ಕೊಡುತ್ತಿದ್ದವು ಎಂದು ಇಲ್ಲಿನ ಕತೆ ಹೇಳುತ್ತದೆ. ಆಗ ಜಗನ್ನಾಥರು ಒಂದು ಅದ್ಭುತ ನಿರ್ಧಾರ ತೆಗೆದುಕೊಂಡರು. ಯಾರಿಂದಲೂ ಬಂಧಿಸಲಾಗದ ಆಂಜನೇಯನನ್ನು ಬಲವಂತವಾಗಿ ಅಲ್ಲ, ಪ್ರೀತಿಯ ಸಂಕೇತವಾಗಿ ಚಿನ್ನದ ಸರಪಣಿಯಿಂದ ಅಲ್ಲೇ ಕಟ್ಟಿದರು ಎಂದು ಭಕ್ತರು ನಂಬುತ್ತಾರೆ. ಅದಕ್ಕಾಗಿಯೇ ಈ ಸ್ಥಳಕ್ಕೆ ಬೇಡಿ ಹನುಮಾನ್ ಎಂಬ ಹೆಸರು ಬಂದಿದೆ. ಈ ಕಥೆ ನಮಗೆ ಒಂದು ಸಂದೇಶವನ್ನು ಕೊಡುತ್ತದೆ. ನಿಜವಾದ ಭಕ್ತಿ ಎಂದರೆ ಬಂಧನವಲ್ಲ, ಪ್ರೀತಿಯಿಂದ ಬಂದ ಜವಾಬ್ದಾರಿ. ಅದಕ್ಕಾಗಿಯೇ ಇಂದಿಗೂ ಜಗನ್ನಾಥರ ದರ್ಶನಕ್ಕೂ ಮುನ್ನ ಅನೇಕ ಭಕ್ತರು ಬೇಡಿ ಹನುಮಂತನ ದರ್ಶನ ಪಡೆಯುತ್ತಾರೆ. ಹೆಂಗೆ ಎಲ್ರಿಗೂ ದರ್ಶನ ಮಾಡಿಸ್ದೆ. ಫೋನ್ ಬಿಡ್ತಾ ಇರಲಿಲ್ಲ, ಹಂಗೋ ಹಿಂಗೋ ಮಾಡಿ ಒಂದು ದರ್ಶನ ಮಾಡಿಸಿದ್ದೀನಿ. ಯಾಕಂದರೆ ನೀವು ಕೂತಿರೋ ಜಾಗದಿಂದ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಆದ್ದರಿಂದ ನೀವಿರೋ ಜಾಗದಿಂದನೇ ನೀವು ಕೂತ್ಕೊಂಡೇ ದರ್ಶನ ಮಾಡ್ತಾ ಇರಿ. ಹಾಗೇನೆ ಎಲ್ಲರೂ ನನ್ನ ಜೊತೆ ಹೇಳಿ ಜೈ ಆಂಜನೇಯ, ಜೈ ಜಗನ್ನಾಥ್. ನನ್ನ ಅವಸ್ಥೆ ನೋಡಿ ಇವಾಗ ಹೆಂಗಿದೆ ಅಂತ. ಫುಲ್ಲು ರೈನ್ ಕವರ್ ಹಾಕೊಂಡು ಈಗ ಒಂದು ಸ್ವಲ್ಪ ಯೋಚನೆ ಮಾಡಿದೆ. ಏನಂತಂದ್ರೆ ಜಗನ್ನಾಥರ ದರ್ಶನ ಮಾಡೋದಕ್ಕೆ ಹೆಂಗೂ ಅಲ್ಲಿ ರಥ ಹತ್ರ ತುಂಬ ರಶ್ ಇರುತ್ತಲ್ವಾ, ಹೆಂಗೂ ಅವರು ರಥದ ಮೇಲೆ ಬಂದೇ ಬರ್ತಾರೆ. ಆದ ಕಾರಣದಿಂದ ಇವಾಗ ರಥದ ಹತ್ರ ಜನ ತುಂಬ ಇರ್ತಾರೆ. ನಾನೇನು ಮಾಡ್ತೀನಿ ಅಂದರೆ 1 ಕಿಲೋಮೀಟ್ರ್ ಆಚೆ ಹೊಡೋಯ್ತೀನಿ ಇವಾಗ ರೋಡಲ್ಲಿ. ನೋಡಿ ಇದು ಸ್ವಲ್ಪ ಖಾಲಿ ಇದೆ, ಯಾಕೆಂದರೆ ಎಲ್ಲರೂ ಅಲ್ಲಿ ರಥದ ಹತ್ರ ಕೊಡೋಗ್ತಾ ಇದ್ದಾರೆ. ನಾನು 1 ಕಿಲೋಮೀಟ್ರ್ ಆಚೆಗೆ ಹೋಗ್ಬಿಟ್ಟು ಕಾಯ್ಕೊಂಡು ಒಂದು 4 ಅವರ್ ರೋಡಲ್ಲಿ ನಿಂತ್ಕೊಂಡ್ಬಿಡ್ತೀನಿ. ಹೆಂಗೂ ರಥ ಬಂದೇ ಬರುತ್ತಲ್ವಾ, ಜಾಗ ಅಂತೂ ರೆಡಿ ಇರುತ್ತೆ. ಹೋಗಿ ಕರೆಕ್ಟ್ ಜಾಗ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಿಮಗೂ ದರ್ಶನ ಮಾಡ್ಸೋಕೆ ನನಗೆ ಈಸಿ ಆಗುತ್ತೆ ಅಂತೇಳಿ ಏನೋ ದೇವರು ಒಂದು ಐಡಿಯಾ ಕೊಟ್ಟಿದ್ದಾರೆ. ನೋಡೋಣ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ದರ್ಶನ ಮಾಡಿಸ್ತೀನಿ. ಫುಲ್ಲು ಮಳೆ ನೋಡ್ರಿ ಇಲ್ಲಿ. ಏನು ಇಲ್ಲಿ ನೋಡಿ, ನಡ್ಕೊ ಬರೋಕ್ಕೆ ಮುಳುಗ್ತಾ ಇದೆ ಎಲ್ಲ ನೋಡಿ. ಸಕ್ಕ ಜನ. ಮೈನ್ ರೋಡ್ಗೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಎಲ್ಲಿ ಹೋಗೋದು, ಎಲ್ಲಿ ಬರೋದು ಏನೂ ಗೊತ್ತಾಗ್ತಾ ಇಲ್ಲ. ರೋಡ್ಗೆ ಹೋಗ್ಬೇಕು, ಆದರೆ ಆ ರೋಡೇ ಸಿಗ್ತಾ ಇಲ್ಲ ನನಗೆ. 1 ಕಿಲೋಮೀಟ್ರ್ ಆಚೆ ಬರೋಣ ಅಂತ ಅನ್ಕೊಂಡೆ, ಯಾವುದೋ ಬೇರೆ ದಾರಿಗೆ ಬಂದ್ಬಿಟ್ಟಿದ್ದೀನಿ. ಆಗಲ್ಲ, ಹೆಂಗೆ
ಈಗ ನೋಡಿ ನಾನು ನಿಮಗೆ ಸುದರ್ಶನ ಚಕ್ರನ ಯಾವ ಮೂಲೆಯಿಂದ ನಿಂತ್ಕೊಂಡು ನೋಡಿದ್ರು ನಮ್ಮ ದಿಕ್ಕಿಗೆ ನೋಡ್ತಾ ಇರುತ್ತೆ. ಹಾಗೆ 4 ಮೂಲೆಗಳಿಂದನೂ ನಾನು ನಿಮಗೆ ತೋರಿಸ್ತೀನಿ. ಈಗ ಮೊದಲು ದೇವಸ್ಥಾನದ ಎಡಭಾಗ ಈ ಕಡೆ ನಿಂತ್ರು ಅದು ನಮ್ಮ ಕಡೆಗೆ ತಿರುಗು ನೋಡ್ತಾ ಇದೆ ನೋಡಿ. ಈಗ ಜೂಮ್ ಮಾಡಿ ತೋರಿಸ್ತೀನಿ. ಒಂದೇ ಒಂದು ಖುಷಿ ಆಯ್ತು ನೋಡಿ, ನಮ್ಮ ಅಶ್ವಥ್ ಅವರು ಪೂರಿ ಜಗನ್ನಾಥಕ್ಕೆ ಬಂದು ಇಲ್ಲಿ ರೂಮಿನ ವ್ಯವಸ್ಥೆಯಿಂದ ಹಿಡಿದು ನೋಡಿ ಅವ್ರ ಮನೆಯಲ್ಲಿ ಕೂರಿಸಿ ಊಟ ಆಗ್ತಾ ಇದ್ದಾರೆ. ಈ ವಿಡಿಯೋ ಮೂಲಕ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಹಾಗೆ ಜೈ ಜಗನ್ನಾಥ್. ಈ ತರ ಒಬ್ಬೊಬ್ರು ನಾನು ಆಗ್ಲೇ ವಿಡಿಯೋದಲ್ಲಿ ಹೇಳಿದ್ದೆ, ಇಲ್ಲಿ ಊರಿಗೆ ಬಂದಾಗ ಒಬ್ರು ಹೆಲ್ಪ್ ಮಾಡಿದ್ರು ಅಂತ, ಅದೇ ಇವರೇ ಹೆಲ್ಪ್ ಮಾಡಿದ್ ನಮ್ಗೆ. ಹಾಗೆ ಬಹಳ ಖುಷಿ ಆಯ್ತು ಜಿ, ಬಹುತ್ ಖುಷಿ ಹೋಗ್ಯಾ ಮೇರಾ ದೋಸ್ತ್ ಹೋಗ್ಯಾ. ಇವ್ರಿಗೆ ನಾನು ಮೈಸೂರಿಗೆ ಬನ್ನಿ ಅಂತ ಹೇಳಿದ್ದು. ಸೊ ಬಂದಾಗ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ. ಆ ಪಾಜಾವ ಮೈಸೂರು ಜಲ್ದಿ ಆ ಜಾऊंगा. ಡಿಸೆಂಬರ್ 14 ಇವ್ರ ಬರ್ಡೇ ಇದೆ. ಸೊ ಇವ್ರು ಮೈಸೂರಿಗೆ ಕರ್ಸ್ಕೊಂಡು ಇವ್ರನ್ನ ಅತಿ ಹೆಚ್ಚು ಹೇಗೆ ನಮ್ಮನ್ನ ನೋಡ್ಕೊತಾರೆ ಅದಕ್ಕಿಂತ ತುಂಬಾ ಚೆನ್ನಾಗಿ ನೋಡ್ಕೊಂಡು ಕಳ್ಸೋಣ ಅಂತಿದೀವಿ. ಬೋಲೋ ಜೈ ಜಗನ್ನಾಥ್. ಜಗನ್ನಾಥ ದೇವಸ್ಥಾನದ ಅಡುಗೆ ಮನೆ ಇದು ಜಗತ್ತಿನ ಅತಿ ದೊಡ್ಡ ದೇವಸ್ಥಾನದ ಅಡುಗೆ ಮನೆಗಳಲ್ಲಿ ಒಂದಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರಿಗೆ ಇಲ್ಲಿ ಮಹಾಪ್ರಸಾದ ತಯಾರಾಗುತ್ತದೆ. ಆದರೆ ಈ ಅಡುಗೆ ಮನೆಯ ಹಿಂದೆ ಶತಮಾನಗಳಿಂದ ಹೇಳಲಾಗುತ್ತಿರುವ ಒಂದು ವಿಶೇಷ ನಂಬಿಕೆ ಇದೆ. ಸ್ಥಳೀಯ ಸಂಪ್ರದಾಯದ ಪ್ರಕಾರ ಇಲ್ಲಿ ಎಷ್ಟೋ ಭಕ್ತರು ಬರುತ್ತಾರೆ ಎಂದು ಹೇಳಲು ಯಾರಿಗೂ ಗೊತ್ತಿರುವುದಿಲ್ಲ. ಆದರೂ ಆಶ್ಚರ್ಯವೇನೆಂದರೆ ಮಹಾಪ್ರಸಾದ ಒಂದು ದಿನವೂ ಕಡಿಮೆಯಾಗುವುದಿಲ್ಲ, ಹಾಗೆಯೇ ಒಂದು ದಿನವೂ ವ್ಯರ್ಥವಾಗಿಯೂ ಉಳಿದಿಲ್ಲ ಎಂದು ಭಕ್ತರು ಹೇಳುತ್ತಾರೆ. ಮತ್ತೊಂದು ವಿಶೇಷತೆ ಏನೆಂದರೆ ಇಲ್ಲಿ ಮಣ್ಣಿನ ಪಾತ್ರೆಗಳನ್ನು ಒಂದರ ಮೇಲೊಂದು ಜೋಡಿಸಿ ಅಡುಗೆ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಕೆಳಗಿನ ಪಾತ್ರೆ ಮೊದಲು ಬೇಯಬೇಕು, ಆದರೆ ಇಲ್ಲಿ ಮೇಲಿನ ಪಾತ್ರೆಯೇ ಮೊದಲು ಬೇಯುತ್ತದೆ ಎಂದು ಅನೇಕರು ನಂಬುತ್ತಾರೆ. ಇದನ್ನು ಭಕ್ತರು ಜಗನ್ನಾಥರ ಕೃಪೆ ಎಂದು ನಂಬುತ್ತಾರೆ. ವಿಜ್ಞಾನ ಇದನ್ನು ಬೇರೆ ರೀತಿಯಲ್ಲಿ ವಿವರಿಸಬಹುದು, ಆದರೆ ಭಕ್ತರಿಗೆ ಇದು ಇಂದಿಗೂ ದೈವಿಕ ಅನುಭವವೇ ಸರಿ. ಈ ಅಡುಗೆ ಮನೆಯ ಬಗ್ಗೆ ಇನ್ನೊಂದು ಸುಂದರವಾದ ನಂಬಿಕೆಯೂ ಇದೆ. ಇಲ್ಲಿನ ಭಕ್ತರು ಹೇಳುವಂತೆ ಪ್ರತಿದಿನ ಅಡುಗೆ ಆರಂಭವಾದ ನಂತರ ತಾಯಿ ಮಹಾಲಕ್ಷ್ಮಿಯೇ ಈ ಅಡುಗೆ ಮನೆಯನ್ನು ಅದೃಶ್ಯ ರೂಪದಲ್ಲಿ ಪ್ರವೇಶಿಸಿ ಅಡುಗೆಯ ಮೇಲೆ ತಮ್ಮ ಕೃಪೆ ಬೀರುತ್ತಾಳೆ. ಅದಕ್ಕಾಗಿಯೇ ಮಹಾಪ್ರಸಾದ ಎಂದಿಗೂ ಕಡಿಮೆಯಾಗುವುದಿಲ್ಲ, ವ್ಯರ್ಥವೂ ಆಗುವುದಿಲ್ಲ ಎಂದು ಇಲ್ಲಿನ ಜನಪ್ರಿಯರು ಹೇಳುತ್ತಾರೆ. ಈ ಕತೆ ನಿಜವೋ ಅಲ್ಲವೋ ಅನ್ನುವುದಕ್ಕಿಂತ ಅದರ ಹಿಂದೆ ಇರುವ ಸಂದೇಶ ತುಂಬ ದೊಡ್ಡದು. ಅನ್ನವನ್ನು ದೇವರ ರೂಪ ಎಂದು ನೋಡುವ ಸಂಸ್ಕೃತಿ, ಯಾರು ಹಸಿವಿನಿಂದ ಹೋಗಬಾರದು ಎಂಬ ಭಾವನೆ ಮತ್ತು ಪ್ರತಿಯೊಂದು ತುತ್ತು ದೇವರ ಪ್ರಸಾದ ಎಂಬ ನಂಬಿಕೆ. ಬಹುಶಃ ಅದಕ್ಕಾಗಿಯೇ ಪೂರಿಯ ಮಹಾಪ್ರಸಾದಕ್ಕೆ ಎಷ್ಟು ಮಹತ್ವ ಸಿಕ್ಕಿರಬಹುದು. ದೇವರ ಆಶೀರ್ವಾದದಿಂದ ಒಂದು ಜಾಗ ಅಂತೂ ಸಿಕ್ತು. ಯಾರೋ ಒಬ್ರು ಒಡಿಸ್ಸಾದಲ್ಲಿ ನನ್ನ ವಿಡಿಯೋ ನೋಡಿ ಬನ್ನಿ ನಮ್ಮ ಬಿಲ್ಡಿಂಗಿಗೆ ನಿಮಗೆ ಜಾಗ ಕೊಡ್ತೀನಿ ಅಂತ ಹೇಳಿದ್ರು. ಆದ್ದರಿಂದ ಈ ಬಿಲ್ಡಿಂಗಿಗೆ ಬಂದೆ. ಹಾಜಿ कर्नाटक से आ गए वो बोलो कैसा है रथ यात्रा? वर्ल्ड का नंबर 1 रथ यात्रा चल रहा है इधर. बहुत अच्छा चल रहा है. बहुत अच्छा चल रहा है. आप किधर से आ गए? हम जयपुर से. जयपुर इंदा ಬಂದಿದಾರಂತೆ ನೋಡಿ. कर्नाटक से आ गए. ठीक है. अच्छा लग रहा है. अच्छा अच्छा बहुत अच्छा है. ತುಂಬಾ ಚೆನ್ನಾಗಿದೆ. ಇಲ್ಲಿಂದ ವ್ಯೂ ನೋಡೋದೇ ಒಂದು ಮಜಾ ಇದೆ ನೋಡಿ. ಇಲ್ಲೇ ರಥ ಬರೋದು, ಆದ್ರಿಂದ ದರ್ಶನ ನಮಗೆ ನಿಮಗೂ ತೋರಿಸೋದಕ್ಕೆ ನನಗೆ ಇಲ್ಲೇ ಆಗುತ್ತೆ ದರ್ಶನ. ಹಾಗಾಗಿ ದೇವರ ಆಶೀರ್ವಾದ ನೋಡಿ, ದೇವ್ರು ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳಿಲ್ಲ ನನ್ನ. ಬನ್ನಿ ಒಳ್ಳೆ ದರ್ಶನ ಮಾಡಿಸ್ತೀನಿ.
ನನ್ನ ಜೀವಮಾನದಲ್ಲಿ ಇಷ್ಟು ರಶ್ನ ನಾನು ನೋಡೇ ಇಲ್ಲ. ಕಿಲೋಮೀಟರ್ ಗಟ್ಟಲೆ ಹೌಸ್ಫುಲ್ ಇದ್ದಾರೆ ಇಲ್ಲಿ. ಸಖತ್ತು ಎಮರ್ಜೆನ್ಸಿ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ತುಂಬ ಕಷ್ಟ ಇದೆ ಓಡಾಡೋದು. ಜಗನ್ನಾಥರು ಫುಲ್ಲು ಟಾಪಲ್ಲಿ ವ್ಯೂ ಮಾಡಲಿ ಅಂತ ತುಂಬ ಮೇಲಕ್ಕೆ ಜಾಗ ಕೊಡ್ತಿದ್ದಾರೆ ಇಲ್ಲಿ. ಆವಾಗಲೇ ಅಲ್ಲಿ ನಿಂತಿದ್ದೆ ಕೆಳಗಡೆ, ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ಬಿಲ್ಡಿಂಗ್ದು ತುತ್ತ ತುದಿಯಲ್ಲಿ ನಿಂತಿದ್ದೀನಿ ದರ್ಶನ ಮಾಡೋದಕ್ಕೆ. ನಿಮಗೂ ಹಾಗೆ ಮಾಡಿಸ್ತೀನಿ ಕೂಡ. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಆ ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ, ನಿಜವಾಗ್ಲೂ ದರ್ಶನ ಮಾಡೋಕೆ ಆಗುತ್ತಾ ನನ್ನ ಕೈಲಿ ಅಂತ. ಆದರೆ ದೇವರು ಹೆಂಗ್ ದಾರಿ ತೋರಿಸ್ತಾರೆ ಅಂತ ಯಾರಿಗೂ ಕಂಡುಹಿಡಿಯೋಕ್ಕಾಗಲ್ಲ. ಅದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ಈ ಪೂರಿ ಜಗನ್ನಾಥದಲ್ಲಿ ನಡೆಯುವ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇಲ್ಲಿನ ವಿಗ್ರಹವನ್ನು ಪ್ರತಿ 12ರಿಂದ 19 ವರ್ಷಕ್ಕೊಮ್ಮೆ ಬದಲಾಯಿಸ್ತಾರೆ. ಅದರ ಇತಿಹಾಸ ಏನು ಅಂತಂದರೆ, ಇದು ನವಕಲೆ ಭರ. ದೇವರು ಹೊಸ ದೇಹ ಧರಿಸುತ್ತಾರೆ. ಜಗತ್ತಿನ ಬಹುತೇಕ ಎಲ್ಲ ದೇವಸ್ಥಾನಗಳಲ್ಲಿ ಒಂದೇ ವಿಗ್ರಹಗಳನ್ನು ಶತಮಾನಗಳ ಕಾಲ ಪೂಜಿಸುತ್ತಾರೆ. ಆದರೆ ಪುರಿಯ ಜಗನ್ನಾಥ ದೇವಸ್ಥಾನದಲ್ಲಿ ಮಾತ್ರ ಒಂದು ಅಪರೂಪದ ಸಂಪ್ರದಾಯವಿದೆ. ಅದೇ ನವಕಲೆ ಭರ. ಜಗನ್ನಾಥ, ಬಲಭದ್ರ, ಸುಭದ್ರೆ ಮತ್ತು ಸುದರ್ಶನರ ವಿಗ್ರಹಗಳು ಮರದಿಂದ ಮಾಡಲ್ಪಟ್ಟಿವೆ. ಆದ್ದರಿಂದ ಪ್ರತಿ ವರ್ಷವಲ್ಲ, ಸುಮಾರು 12ರಿಂದ 19 ವರ್ಷಗಳಿಗೊಮ್ಮೆ ವಿಶೇಷ ಜ್ಯೋತಿಷ್ಯ ಯೋಗ ಬಂದಾಗ ಹೊಸ ವಿಗ್ರಹಗಳನ್ನು ನಿರ್ಮಿಸಲಾಗುತ್ತದೆ. ಆದರೆ ಇದು ಸಾಮಾನ್ಯ ಮರ ಅಲ್ಲ. ಶಾಸ್ತ್ರದಲ್ಲಿ ಹೇಳಿರುವ ಅನೇಕ ಲಕ್ಷಣಗಳಿರುವ ಬೇವಿನ ಮರವನ್ನು ಹುಡುಕಲು ವಿಶೇಷ ತಂಡ ಹೊರಡುತ್ತದೆ. ಆ ಮರದ ಬಳಿ ಶಂಖ, ಚಕ್ರ, ನದಿಯ ಸಮೀಪ ಹಾವುಗಳ ಹುತ್ತ, ಹೀಗೆ ಹಲವು ಲಕ್ಷಣಗಳಿರಬೇಕು ಎಂದು ಸಂಪ್ರದಾಯ ಹೇಳುತ್ತದೆ. ಆ ಮರ ಸಿಕ್ಕ ನಂತರವೇ ಹೊಸ ವಿಗ್ರಹಗಳನ್ನು ಕೆತ್ತಲಾಗುತ್ತದೆ. ಹಳೆಯ ವಿಗ್ರಹಗಳನ್ನು ಎಂದಿಗೂ ತ್ಯಜಿಸುವುದಿಲ್ಲ. ಅತ್ಯಂತ ಗೌರವದಿಂದ ದೇವಸ್ಥಾನದ ಆವರಣದಲ್ಲೇ ಸಮಾಧಿ ಮಾಡಲಾಗುತ್ತದೆ. ಈ ಸಂಪ್ರದಾಯ ಒಂದು ಸಂದೇಶ ನೀಡುತ್ತದೆ: ದೇಹ ಬದಲಾಗಬಹುದು, ಆದರೆ ಆತ್ಮ ಶಾಶ್ವತ. ಆದರೆ ಇದರ ಒಳಗೆ ಇನ್ನೂ ಒಂದು ರಹಸ್ಯ ಅಡಗಿದೆ, ಅದೇ ಬ್ರಹ್ಮ ಪದಾರ್ಥ. ನವಕಲೆ ಬರಹ ವೇಳೆ ನಡೆಯುವ ಅತ್ಯಂತ ರಹಸ್ಯಮಯ ವಿಧಿಯೇ ಬ್ರಹ್ಮ ಪರಿವರ್ತನೆ. ಸ್ಥಳೀಯ ಸಂಪ್ರದಾಯದ ಪ್ರಕಾರ ಹಳೆಯ ವಿಗ್ರಹದಲ್ಲಿರುವ ದೈವಿಕ ತತ್ವವನ್ನು ಹೊಸ ವಿಗ್ರಹಕ್ಕೆ ಸ್ಥಳಾಂತರಿಸಲಾಗುತ್ತದೆ. ಆದರೆ ಆ ಕ್ಷಣದಲ್ಲಿ ಒಳಗೆ ಏನಾಗುತ್ತದೆ ಎಂಬುದು ಇಂದಿಗೂ ಕೇವಲ ಸೇವಕರಿಗೆ ಮಾತ್ರ ಗೊತ್ತು. ಆ ರಾತ್ರಿ ದೇವಸ್ಥಾನದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಸಂಪೂರ್ಣ ಪೂರಿಯಲ್ಲೇ ದೀಪಗಳನ್ನು ಆರಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಈ ವಿಧಿಯಲ್ಲಿ ಭಾಗವಹಿಸುವ ದೈತಾಪತಿ ಸೇವಕರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ, ಕೈಗಳಿಗೆ ಬಟ್ಟೆ ಸುತ್ತಿಕೊಂಡೇ ಈ ಪವಿತ್ರ ಕಾರ್ಯವನ್ನು ನೆರವೇರಿಸುತ್ತಾರೆ ಎನ್ನುವುದು ಇಲ್ಲಿನ ಸಂಪ್ರದಾಯ. ಅವರು ಸ್ಪರ್ಶಿಸುವುದು ಏನು, ಅದರ ನಿಜವಾದ ಸ್ವರೂಪ ಏನು ಎಂಬುದನ್ನು ಯಾರು ಬಹಿರಂಗಪಡಿಸುವುದಿಲ್ಲ. ಅದಕ್ಕಾಗಿಯೇ ಇದನ್ನು ಬ್ರಹ್ಮ ಪದಾರ್ಥ ಎಂದು ಕರೆಯಲಾಗುತ್ತದೆ. ಇದು ಕೇವಲ ಒಂದು ರಹಸ್ಯ ಅಲ್ಲ, ಶತಮಾನಗಳಿಂದ ಭಕ್ತಿ ಮತ್ತು ನಂಬಿಕೆಯಿಂದ ಉಳಿದು ಬಂದಿರುವ ಒಂದು ಮಹಾ ಸಂಪ್ರದಾಯ. ರಥಯಾತ್ರೆ, ಬೇಡಿ ಹನುಮಾನ್, ಯಮಶಿಲೆ, 22 ಮೆಟ್ಟಿಲುಗಳು, ಸುದರ್ಶನ ಚಕ್ರ, ಮಹಾಪ್ರಸಾದ, ನವಕಲೆ ಭರ ಇವೆಲ್ಲ ಸೇರಿ ಪೂರಿ ಕೇವಲ ಒಂದು ದೇವಸ್ಥಾನ ಅಲ್ಲ, ಒಂದು ಜೀವಂತ ಸಂಪ್ರದಾಯ. ಇಲ್ಲಿ ಪ್ರತಿಯೊಂದು ಕಲ್ಲಿನ ಹಿಂದೆ ಒಂದು ಕಥೆ ಇದೆ, ಪ್ರತಿಯೊಂದು ಸಂಪ್ರದಾಯದ ಹಿಂದೆ ಒಂದು ನಂಬಿಕೆ ಇದೆ ಮತ್ತು ಪ್ರತಿಯೊಬ್ಬ ಭಕ್ತನ ಹಿಂದೆ ಒಂದು ಅನುಭವವಿದೆ. ಬಹುಶಃ ಅದಕ್ಕೆ ಲಕ್ಷಾಂತರ ಜನರು ಮತ್ತೆ ಮತ್ತೆ ಜಗನ್ನಾಥರ ದರ್ಶನಕ್ಕೆ ಬರುತ್ತಾರೆ ಮತ್ತು ಇಲ್ಲಿ ಬಂದು ಹೇಳುತ್ತಾರೆ, ಜೈ ಜಗನ್ನಾಥ. ಕನ್ನಡದವರು ನೆನ್ನೆಯಿಂದ ನೋಡಬೇಕು ವಿಡಿಯೋಸ್.
ಮೈಸೂರು ನಿನ್ನೆ ಮೊನ್ನೆಯಿಂದ ವಿಡಿಯೋಸ್ ನೋಡಿದ್ರಂತೆ. ದೇವ್ರ ಮುಂದೆ ಸಿಕ್ಕಿರೋದು ನನಗೂ ಖುಷಿ, ಯಾಕಂದ್ರೆ ನಮ್ಮ ಕನ್ನಡದವ್ರು ಇರ್ಬೇಕು ನಮ್ಮ ಜೊತೆಗೆ ಯಾವತ್ತೂ. ಎಲ್ಲ ಭಕ್ತರು ಅಲ್ಲಿರೋ ಜಾಗದಿಂದ ಹೇಳಿ ಜೈ ಜಗನ್ನಾಥ. ಮನೆ ಹಂಗೆ ದರ್ಶನ ಎಲ್ರು ಮಾಡಿ. ಹೋಗೋಣ ವಿಡಿಯೋ ನೋಡಿದ್ರ? ಓಕೆ, ಬಹಳ ಖುಷಿ ಆಯ್ತು. ಎಲ್ಲಿಂದ ನೀವು? ಬಳ್ಳಾರಿಯಿಂದ ಬಂದಿದ್ದೀರಾ? ನೀವು ಮೈಸೂರಲ್ಲಿ? ಬಳ್ಳಾರಿಯಿಂದ ಬಂದಿರೋದಂತೆ. ಪರವಾಗಿಲ್ಲ, ನಮ್ಮ ಕನ್ನಡದವರೇ ಮುಂದೆ ಇದ್ದೀವಿ ಯಾವುದಕ್ಕೂ. ಕನ್ನಡದವರೇ ಮುಂದೆ ಇದ್ದೀವಿ, ಅದೇ ಖುಷಿ. ಜೈ ಚಾಮುಂಡೇಶ್ವರಿ. ಅಬ್ಬಾ, ಯಾಕೆ ಹೇಳ್ಬೇಕು? ನಿಮ್ಮ ಸ್ಟೈಲ್ ಹೇಳಿ ಹೊಸದಾಗಿ. ಕನ್ನಡದವರೇ ಮುಂದೆ ಇದೀವಿ, ಎಲ್ರಿಗಿನ್ನ ಎಲ್ಲ ಕನ್ನಡದವ್ರು ಎಲ್ರಿಗಿನ್ನ ಮುಂದೆ ಇದೀವಿ. ಅಷ್ಟು ಸಾವಿರಾರು ಕಿಲೋಮೀಟರ್ ಬಂದ್ರು ಕನ್ನಡದವರು ಮುಂದೆ ನಿಂತಿದ್ದೀವಿ, ಅದು ಬಹಳ ಖುಷಿ. ಆದಷ್ಟು ಇವತ್ತು ದರ್ಶನ ಅಂತೂ ಮಾಡೋ ಪ್ರಯತ್ನ ಮಾಡ್ತೀವಿ. ಖಂಡಿತ ಎಲ್ಲ ಕನ್ನಡದವರು ಒಟ್ಟಿಗೆ ಇದ್ದಾರೆ. ಅತ್ಯುತ್ತಮ ಪ್ರೇಕ್ಷಕ ಸಿನಿಮಾ ಎಲ್ಲ ಕನ್ನಡಿಗರು ಒಟ್ಟಿಗೆ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ದರ್ಶನ ಮಾಡಿಸ್ತೀವಿ. ಬರ್ರಿ, ಮಾಡ್ಕೊಳ್ರಿ. ಏನೋ ದೇವರ ಆಶೀರ್ವಾದ ಯಾವ ಫೇಮಸ್ ಏನು ಇಲ್ಲ, ಎಲ್ಲ ಭಕ್ತಾದಿಗಳಷ್ಟೇ. ದೇವರ ಆಶೀರ್ವಾದ ಇದ್ರೆ ದೇವ್ರು ಎಲ್ಲರನ್ನೂ ಕರ್ಸ್ಕೊಂಡ್ಬರೋದಕ್ಕೆ ಅಷ್ಟೇ. ಜೈ ಜಗನ್ನಾಥ್, ಜೈ ಜಗನ್ನಾಥ್. ಇವತ್ತು ರಥ ಅರ್ಧಕ್ಕೆ ನಿಂತಿದೆ. ಯಾಕೆ ಅಂತಂದ್ರೆ 2 ದಿನ ರಥ ಎಲ್ಲರೂ ಹೋಗೋದು. 6:30ವರೆಗೆ ಎಲ್ಲಿವರೆಗೂ ಹೋಗೋದು, ಅಲ್ಲಿಗೆ ಸ್ಟಾಪ್ ಆಗುತ್ತೆ ರಥ. ಆದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದೀನಿ ದರ್ಶನಗೆ. ಅಲ್ಲೇ ಹೋಗಿ ದರ್ಶನ ಮಾಡ್ಕೊಂಡು ಬಲದೇವ. ಬಲದೇವ ಅವ್ರ ದರ್ಶನ ನೋಡಿದ್ರಲ್ಲ, ಈಗ ಸುಭದ್ರಾ ದೇವಿದು ದರ್ಶನ ಮಾಡ್ತೀವಿ ಅಲ್ಲಿ. ಅದಾದ್ಮೇಲೆ ಜಗನ್ನಾಥರು ಹಿಂದೆ ಇದ್ದಾರೆ. ಮುಂದೆ ಅಣ್ಣ ತಂಗಿನ ಬಿಟ್ಟು ಲಾಸ್ಟ್ ಅಲ್ಲಿ ಒಬ್ರು ಬರ್ತಾರೆ. ಅಲಂಕಾರ ಜೈ ಶ್ರೀರಾಮ್.
ನೋಡಿ ಮೇಲ್ ನಿಂತಿದಾಗ ದರ್ಶನ ಸ್ಟಾಪ್ ಆಗೋಯ್ತು. ಮೋಸ್ಟ್ಲಿ ಇಲ್ಲಿಗೆ ಬರಬೇಕಿತ್ತು ಅನ್ಸುತ್ತೆ. ಅವ್ರ ಇಚ್ಛೆನೇ ಇರಬೇಕು ಹತ್ರಕ್ಕೆ ಬಾ ಅಂತ. నేను ಹತ್ರದಲ್ಲಿದ್ದೀನಿ, ಬೇಗ ಹೋಗ್ತೀನಿ. ಉಗಾಡ್ಕೊಂಡು ಹೋಗ್ತಾ ಇದ್ದೀನಿ. ಜೈ ಜಗನ್ನಾಥ್, ಜೈ ಜಗನ್ನಾಥ್, ಈಗ ಮಾತಾ ಸುಭದ್ರಾ ದೇವಿನ ನೋಡಿದ್ರಲ್ವಾ, ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಜಗತ್ತಿನ ಒಡೆಯ ಜಗನ್ನಾಥರ ದರ್ಶನಕ್ಕೆ. ಬನ್ನಿ, ಅಲ್ಲೋಗಿ ಕಣ್ಣು ತುಂಬಾ ದರ್ಶನ ಮಾಡ್ಕೊಂಬಿಡಿ. ಅಲ್ಲಿ ಹೋಗ್ತಾ ಇದ್ರೆ ಕೈಕಾಲ ನಡಕ್ತಾ ಇದೆ, ಯಾಕೋ ಮೈ ರೋಮಾಂಚನ ಆಗ್ತಾ ಇದೆ. ಅವತ್ತು ಹಿಂಗೆ ಆಗಿತ್ತು. ಆ ವೈಬ್ರೇಷನ್ ಏನು ಅಂತಾನೆ ಅರ್ಥ ಆಗಲ್ಲ, ಬಟ್ ಈಗಲೂ ಕೈ ಕಾಲೆಲ್ಲ ನಡ್ತಾ ಇದೆ. ಅವ್ರ ಹತ್ರ ಹೋಗ್ತಾ ಇದ್ರೆ ಬನ್ನಿ, ನಿಮಗೂ ದರ್ಶನ ಮಾಡಿಸ್ತೀನಿ. ಕೊನೆಗೂ ಜಗನ್ನಾಥರ ಹತ್ರ ಇದು ಮೀಡಿಯಾ ಕವರೇಜ್ ಡೆಸ್ಕು. ಎಲ್ಲ ಮೀಡಿಯಾದವರು ಇಲ್ಲೇ ಇರೋದು. ಹಂಗೋ ಹಿಂಗೋ ಬಂದೆ, ಇಲ್ಲಿಂದ ನೋಡ್ರೆ ಹೆಂಗ್ ಕಾಣಿಸ್ಬೋದು ಅಂತ ಕೇಳ್ಕೊಂಡವ್ರನ್ನ. ಇಲ್ಲಿಂದ ನೋಡ್ರಿ ಈ ಜನ್ಮ ಸಾರ್ಥಕ ಈ ದರ್ಶನದಿಂದ. ನೀವು ಎದುರುಗಡೆ ಮಾಡ್ತೀರಲ್ಲ, ಒಂದಂತ ಫೀಲ್ ಆಗುತ್ತೆ. ಇದೆಲ್ಲ ಪೂರ್ತಿ ಮೀಡಿಯಾದವರಿಗೆ ಈ ಎಂಟ್ರಿ ಎಲ್ಲ. ಇಲ್ಲಿ ನಾರ್ಮಲ್ ಇವ್ರಿಗೆ ಇಲ್ಲ. ಒಂದು ಮಾತು ಕೇಳಿಕೊಂಡು ಹಂಗೆ ನಾನು ಬಂದೆ. ಇಲ್ಲಿ ನೋಡಿ ಎಷ್ಟು ಸೆಕ್ಯೂರಿಟಿ ಇದೆ ಅಂತ. ಇದು ಸ್ಪೆಷಲ್ ಎಂಟ್ರಿ ಆ್ಯಕ್ಚುಲಿ ಹೋಗ್ಬೇಕಂತಂದರೆ. ಹಂಗೋ ಹಿಂಗೋ ಕೇಳಿದೆ, ಸ್ವಲ್ಪ ಬಿಟ್ಟುಬಿಡಿ ಮೇಲ್ಗಡೆ ಮೀಡಿಯಾ ಜಾಗಕ್ಕೆ ಒಂದೇ ಒಂದು ವೀಡಿಯೋ ತಗೊಂಡ್ಬಿಡ್ತೀನಿ ಅಂತ. ಪರವಾಗಿಲ್ಲ, ಏನು ಇದು ಮಾಡ್ದೇನೆ ಬಿಟ್ಕೊಟ್ರು. ಸಾಕು, ಜಗನ್ನಾಥರು ಇಷ್ಟು ಕೊಟ್ಟಿದ್ದು ತುಂಬಾನೇ ದೊಡ್ಡದು. ಸಾಕು.
ಇಲ್ಲಿಂದ ನಮ್ಮ ಅಧ್ಯಾಯ ಮುಗೀತು. ಅಂದಾಜು ಹೆಚ್ಚು ಕಮ್ಮಿ ಇವತ್ತು ಒಂದಿಲ್ಲ ಅಂದ್ರು ಪೊಲೀಸ್ ಹೇಳ್ದಾಗೆ 40 ಲಕ್ಷ ಜನ ರೀಚ್ ಆದರಂತೆ. ನನಗಂತೂ ಎಷ್ಟೇ ಕಷ್ಟ ಆದ್ರೂ ಸರಿ ದರ್ಶನ ನಾನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಿಮಗೆಲ್ಲರಿಗೂ ದರ್ಶನ ಮಾಡಿಸ್ಬೇಕು ಅನ್ನೋದೇ ನನಗಿದ್ದಿದ್ದು. ಯಾಕಂದ್ರೆ ಮೊನ್ನೆ ನಾನು ದರ್ಶನ ಮಾಡಿದ್ದೆ, ಆದ್ರೆ ನಿಮಗೆ ತೋರಿಸ್ಬೇಕು ಅಂತಾನೆ ನಾನು ಇವತ್ತು ಬಿಡ್ಲೇ ಇಲ್ಲ. ಹೆಂಗಾದ್ರೂ ಆ ಜನರ ಮಧ್ಯೆ ನುಕ್ಕೊಂಡು ಹೋಗ್ಬೇಕು ಅಂತಾನೆ ಮಾಡಿದ್ದು. ತುಂಬಾ ಖುಷಿ ಆಯ್ತು. ನೋಡಿದ್ರಲ್ಲ, ಕೊನೆಗೂ ನಾನು ಹೇಳ್ದಂಗೆ ಜಗನ್ನಾಥರದು ನಿಮಗೆ ದರ್ಶನ ಮಾಡಿಸಿದ್ದೀನಿ. ಹಾಗೇನೆ ಎಲ್ರು ಅಲ್ಲಿಂದನೇ ನೀವು ಕೈ ಮುಕ್ಕೊಂಡು ನಿಮ್ಮ ಮನ್ಸಲ್ಲಿರೋದೆಲ್ಲ ಆ ಒಡೆಯನಿಗೆ ಹೇಳ್ಬಿಡಿ, ಮಿಕ್ಕಿದ್ದು ಅವ್ನು ನೋಡ್ಕೋತಾರೆ. ಹಾಗೆ ನೀವಿರೋ ಜಾಗದಿಂದನೇ ಎಲ್ಲರೂ ನನ್ನ ಜೊತೆ ಸೇರಿ ಹೇಳಿ, ಜೈ ಜಗನ್ನಾಥ್.